ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನೋಡ್ಕೊಳ್ತಾ ಹೋಗೋಣ. ಇದು ನಿಮ್ಮ GPSTR, PSTR ಮತ್ತು TET, HST ಎಲ್ಲ ಪರೀಕ್ಷೆಗೂ ಯೂಸ್ ಆಗುತ್ತೆ. ನಾನಿಲ್ಲಿ ಫೋಟೋನ ಹಾಕ್ತಾ ಹೋಗ್ತೀನಿ. ಸೊ ಅದರಲ್ಲಿ ಏನಿದೆ ಅಂತ ಮೇಯ್ನ್ ಹೆಡ್ಲೈನ್ಸನ್ನು ರೀಡ್ ಮಾಡ್ತೀನಿ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೋಬೋದು. ಸಿಂಪಲ್ ಆಗಿದೆ ಮತ್ತು ಇದಿಷ್ಟು ಓದಿದರೆ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಅವರಿಗೂ ಸಹ ಯಾರಾದರೂ ಎಕ್ಸಾಮ್ ಬರೆಯೋರಿದ್ದರೆ ಇದು ಯೂಸ್ ಆಗುತ್ತೆ. ಇದು HSTರಿಗೂ ಆಗುತ್ತೆ ಮತ್ತು CET ಪರೀಕ್ಷೆಗೆ ಆಗುತ್ತೆ. ನೋಡಿ, ಇಲ್ಲಿ ಪರಿವಿಡಿಯಲ್ಲಿ ಮೂಲಾಕ್ಷರಗಳು, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ಕನ್ನಡ ಅಂಕಿಗಳು, ಪ್ರಬಂಧ ರಚನೆ. ಪ್ರಬಂಧದಲ್ಲಿ 3 ಥರ: ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಗ್ರಂಥಾಲಯದ ಮಹತ್ವ ಮತ್ತು ಸಾಮಾಜಿಕ ಪಿಡುಗು ಬಗ್ಗೆ ಕೊಟ್ಟಿದ್ದಾರೆ. ಸಂಧಿ, ದ್ವಿರುಕ್ತಿ, ಜೋಡುನುಡಿ, ಗಾದೆ ಮತ್ತು ಕ್ರಿಯಾಪದ, ವಿಭಕ್ತಿ ಪ್ರತ್ಯಯ,